ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡೋದು ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಜಾರ್ ತೊಗೊಂಡು 4 ಮೆಣಸಿನ್ಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 4 ಎಸಳಷ್ಟು ಬೆಳ್ಳುಳ್ಳಿ, 1 ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಜಾರ್ಗೆ. ಈರುಳ್ಳಿ ಜೊತೆಗೆ 1 ಇಲ್ಲ ಅಂತ ಅಂದರೆ 2 ನಾಟಿ ಟೊಮೊಟೊ ಆದರೆ 1 ಹಾಕ್ಕೊಳ್ಳಿ, ಹುಳಿ ಇರುತ್ತೆ. ಜಾಮೂನ್ ಟೊಮೊಟೊ ಅಂದರೆ ಪಾರಮ್ ಟೊಮೊಟೊ ಆದರೆ 2 ಹಾಕ್ಕೊಳ್ಳಿ. ನಾನು ಪಾರಮ್ ಟೊಮೊಟೊ ಇದರಿಂದ 2 ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ನಂತರ ಒಂದು ಕುಕ್ಕರ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ, ಅಂದರೆ ನಿಮಗೆ ಎಣ್ಣೆ ತುಪ್ಪ 2 ಇಷ್ಟ ಅಂದರೆ 2 ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ 1 ಪಲಾವ್ ಎಲೆ ಬರುತ್ತೆ, ಅದನ್ನು ಆ್ಯಡ್ ಮಾಡಿ. ಇದನ್ನು ಹಾಕೋದ್ರಿಂದ ನಿಮಗೆ ಡೈಜೆಷನ್ ಚೆನ್ನಾಗಿರುತ್ತೆ. ಕಸೂರಿ ಮೇಥಿ, ಅದೂ ಅರೋಮಾ ಮತ್ತು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಆ್ಯಡ್ ಮಾಡ್ತಾರೆ. ಸ್ವಲ್ಪ ಹಾಕ್ಕೊಳ್ಳಿ ಅದನ್ನು. ಆನಂತರ ಅದಕ್ಕೆ ಬೇಕು ಅಂತ ಅಂದರೆ ಏಲಕ್ಕಿ ಹಾಕ್ಕೋಬೋದು. ನನಗೆ ಏಲಕ್ಕಿ ಮಧ್ಯ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ, ಹಾಗಾಗಿ ಬರೀ ಚಕ್ಕೆ ಹಾಕ್ಕೊತಿದ್ದೀನಿ. ಈವನ್ ಲವಂಗ ಫ್ಲೇವರ್ ಕೂಡ ನನಗೆ ಇಷ್ಟ ಆಗ್ತಿಲ್ಲ, ಅದಕ್ಕೆ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಬೇಕಂದರೆ ನೀವು ಲವಂಗ ಮತ್ತು ಏಲಕ್ಕಿ ಆ್ಯಡ್ ಮಾಡ್ಕೋಬೋದು ಎಣ್ಣೆ ಹಾಕಿದ್ಮೇಲೆ. ಸೊ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಅದು ಉದ್ದುದಕ್ಕೇ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಂಡು, ಮತ್ತು ನಾನು ಇದಕ್ಕೆ ವೆಜಿಟೇಬಲ್ ಪಲಾವ್ಗೆ 1 ಟೊಮೊಟೊ, ಸ್ವಲ್ಪ ಬೀನ್ಸು, ಮತ್ತು ನಮ್ಮ ಮನೆಯವರು ಆಲೂಗೆಡ್ಡೆ ತಿನ್ನೋದಿಲ್ಲ, ಅದಕ್ಕೆ ಒಂದು ಸಣ್ಣ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನವಿಲುಕೋಸು, ಕ್ಯಾರೆಟು 1. ಇಷ್ಟರಲ್ಲೇ ನೀವು ಜಸ್ಟ್ 20 ನಿಮಿಷದಲ್ಲೇ 20 ನಿಮಿಷನೂ ಬೇಡ ಅಂತ ಅನಿಸುತ್ತೆ, ಒಂದು 10 ಮಿನಿಟ್ಸಲ್ಲಿ ನೀವು ವೆಜಿಟೇಬಲ್ ಪಲಾವ್ ಮಾಡ್ಕೋಬೋದು ಇದೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ. ಸೊ ಇದು ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಹುರ್ಕೊಂಡು ನಂತರ ಅದಕ್ಕೆ ಟೊಮೊಟೊನ ಆ್ಯಡ್ ಮಾಡಿ ಅದು ಸಾಫ್ಟ್ ವರೆಗೂ ಹುರ್ಕೋಬೇಕು ನೀವು. ಟೊಮೊಟೊ ಸಿಪ್ಪೆ ಬಿಡಿಸ್ಕೊಂಡು ನಂತರ ನಿಮಗೆ ಗೊತ್ತಾಗುತ್ತೆ ಓಕೆ ಟೊಮೊಟೊ ಬೆಂದಿದೆ ಅಂತ. ಆನಂತರ ಕಟ್ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ನ ಹಾಕ್ಕೋಬೋದು. ಆ್ಯಕ್ಚುಲಿ ಇವತ್ತು ನಮ್ಮ ಮನೆಯವರೇ ಅಡುಗೆ ಮಾಡ್ತೀನಿ ಎಂದಿದ್ರು, ಬಟ್ ಇವತ್ತಾಗಿಲ್ಲ ಅಂತ ನಾನೇ ಮಾಡ್ತಾಯಿದ್ದೀನಿ. ಆನಂತರ ಎಲ್ಲ ವೆಜಿಟೇಬಲ್ಲು ನಾನು ಒಟ್ಟಿಗೆ ಹಾಕ್ಕೊತಿದ್ದೀನಿ, ಯಾಕೆಂದರೆ ನನಗೆ ಟೈಮ್ ಇಲ್ಲ. ಹಾಗಾಗಿ ನೀವು ಬೇಕಂದರೆ ಫಸ್ಟಿಗೆ ಕ್ಯಾರೆಟು, ಬೀನ್ಸ್ ಹಾಕ್ಕೊಂಡು ಹುರ್ಕೊಂಡು ನಂತರ ಯಾವುದು ಸಾಫ್ಟ್ ತರಕಾರಿ ಅಂದರೆ ಆಲೂಗೆಡ್ಡೆ ಸಾಫ್ಟ್ ತರಕಾರಿ ಆಗಿರೋದ್ರಿಂದ ಅದನ್ನು ಆನಂತರ ಹಾಕ್ಕೋಬೋದು. ಬಟ್ ನಾನು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊತಿದ್ದೀನಿ. ಹಸಿ ವಾಸನೆ ಹೋಗಬೇಕು ಮತ್ತು ತರಕಾರಿ ಎಣ್ಣೆ ಹಿಡಿಬೇಕು. ಮಧ್ಯ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಗೊತ್ತಿದ್ದರೆ ಇದು ಏನಕ್ಕೆ ಆ್ಯಡ್ ಮಾಡ್ತಾನೆ ಮಧ್ಯ ಸ್ವಲ್ಪ ಉಪ್ಪನ್ನ ಅಂತ ಐಡಿಯಾ ಇದ್ದರೆ ಹೇಳಿ. ಮತ್ತು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ತರಕಾರಿ ಸ್ವಲ್ಪ ಎಣ್ಣೆಯಲ್ಲಿ ಹುರಿದ ನಂತರ ಹಾಕ್ಕೊಂಡು ಹಸಿ ಮಸಾಲ ಸ್ಮೆಲ್ ಹೋಗೋ ತನಕ ತರಕಾರಿಗೆ ಮಿಕ್ಸ್ ಕೊಡಿ. ಅದ್ರ ಸ್ಮೆಲ್ಲೆಲ್ಲ ಹೋಗಿ ಅರೋಮಾ ಚೆನ್ನಾಗಿ ಬರಬೇಕು ತರಕಾರಿ ಜೊತೆ ಮಿಕ್ಸ್ ಆಗಿ. ನನಗಂತೂ ತುಂಬ ಘಮ ಅನ್ನಿಸ್ತಿದೆ ಯಾವಾಗ ತಿಂತೀನಿ ಅಂತ. ಸೊ ಇದು ನಾನು ಈ ಲೋಟದಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ನನ್ನ ಒಬ್ಬಳಿಗೆ ಬಾಕ್ಸ್ಗೆ ಮತ್ತು ನಮ್ಮ ಮನೆಯವ್ರಿಗೆ ನನಗಿಬ್ರಿಗೂ ತಿನ್ನೋಕ್ಕೆ. ಮತ್ತು ಬದನೆಕಾಯಿನ ನೀವು ಅವಾಗಲೇ ಹಾಕ್ಕೊಂಡಿದ್ರೆ ಕಪ್ಪಗಾಗುತ್ತೆ ಅಂತ ನಾನು ಮಸಾಲೆಗೆ ನೀರು ಹಾಕಿದ ಮೇಲೆ ಬದನೆಕಾಯಿನ ಕುದಿಬೇಕಾದ್ರೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ. ನಂತರ ಆ ಅಕ್ಕಿಗೆ 3 ಲೋಟ ಅಕ್ಕಿಗೆ 6 ಲೋಟ ನೀರು ಹಾಕ್ಕೊಂಡಿದ್ದೀನಿ. 6ಕ್ಕೂ ಒಂದು ಚೂರಷ್ಟು ಕಡಿಮೆ, ಯಾಕೆಂದರೆ ಮಸಾಲ ಇದೆಯಲ್ಲ ಅದಕ್ಕೆ. ನಂತರ ಲಿಡ್ನ ಕ್ಲೋಸ್ ಮಾಡಿ 2 ಕುದಿಯೋಕ್ಕೆ ಬಿಡಬೇಡಿ, ಯಾಕೆಂದರೆ ಆಲ್ರೆಡಿ ಹಾಕಿರೋದ್ರಿಂದ ಪಲಾವ್ ಬಿಸಿಯಾಗಿ ರೆಡಿ. 1 ವಿಷಲ್ ಕೂಗಿದ ತಕ್ಷಣ ನಮ್ಮ ಮನೆಯವರೇ ಮಿಕ್ಸ್ ಮಾಡ್ತಿರೋದು. ಆ್ಯಕ್ಚುಲಿ ಸ್ಮೆಲ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ನೋಡಬೇಕು ತಿಂದಮೇಲೆ ಹೆಂಗಿರುತ್ತೆ ಅಂತ. ಇದಕ್ಕೆ ಮೊಸರು ಇಲ್ಲ ರಾಯ್ತ ಮಾಡ್ಕೊಂಡು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ವೆಜಿಟೇಬಲ್ ಪಲಾವ್ ಮಾಡ್ಬೋದು ಅಂತ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಕೊಂಡು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಅಂದ್ಕೊಂಡು ಕಮೆಂಟ್ ಮಾಡಿ ಹೇಳಿ.